ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ಸ್ಯಾರಿನ ಯೂಸ್ ಮಾಡಿ ಕಂಪ್ಲೀಟ್ ಕುರ್ತಾ ಸೆಟ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಸೊ ಇದೇ ತರ ವಿಡಿಯೋಸ್ ತುಂಬಾನೇ ಮಾಡಿದ್ದೀನಿ, ಬಟ್ ಇದು ಕಂಪ್ಲೀಟ್ ಆಗಿ ಕಟಿಂಗು ಸ್ಟಿಚಿಂಗ್ ಎರಡೂನು ತೋರಿಸ್ತೀನಿ. ತುಂಬಾನೇ ಈಸಿ ಇರುತ್ತೆ ಅಂಡ್ ಫ್ರಂಟ್ ಸೈಡ್ ಸ್ವಲ್ಪ ಹೊಸದಾಗಿರ್ಲಿ ಅಂತ ನಾನೊಂದು ಸಿಂಪಲ್ ಆಗಿ ನೆಕ್ ಡಿಸೈನ್ ಮಾಡಿದ್ದೀನಿ, ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ. ಅಂಡ್ ಕಂಪ್ಲೀಟ್ ಇದೆ ಸ್ಯಾರಿಯಲ್ಲೇ ಪ್ಯಾಂಟು ಮತ್ತೆ ಈ ಕುರ್ತಿ ಮತ್ತೆ ಇದ್ರಲ್ಲೇ ದುಪ್ಪಟ್ಟ ಕೂಡ ಯಾವ ರೀತಿ ಸಪರೇಟ್ ಮಾಡ್ಕೋಬೇಕು ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ತುಂಬಾನೇ ಈಸಿ ಇರತ್ತೆ. ಸೊ ವಿಡಿಯೋ ಅಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಅವಾಗೆ ನಿಮ್ಗೆ ಅರ್ಥ ಆಗೋದು. ಇಲ್ಲಿ ನಾನು ಈ ಕುರ್ತಾ ಸೆಟ್ ಏನಿದೆ ಇದನ್ನ ಡಿಸೈನ್ ಮಾಡೋದಕ್ಕೆ ಕಂಪ್ಲೀಟ್ ಸ್ಯಾರಿನ ಯೂಸ್ ಮಾಡ್ತಾ ಇದ್ದೀನಿ. ಈ ಸ್ಯಾರಿ ಬಂದು ಖಾದಿ ಕಾಟನ್ ಸ್ಯಾರಿ. ಸೊ ಇದು ಮೀಶೋ ಅಲ್ಲಿ ನಾನು ತಗೊಂಡಿರೋದು. ಈ ಸ್ಯಾರಿ ಡೀಟೇಲ್ಸ್ ಎಲ್ಲ ನಾನು ರೀಸೆಂಟ್ ಆಗಿ ಒಂದು ರಿವ್ಯೂ ವಿಡಿಯೋ ಮಾಡಿದ್ದೆ. ಇನ್ನು ಇದೇ ತರ ತುಂಬಾ ಡಿಫ್ರೆಂಟ್ ಸ್ಯಾರೀಸ್ ಎಲ್ಲ ತಗೊಂಡಿದ್ದೀನಿ, ಅದೆಲ್ಲ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ನನ್ನ ಸೆಕೆಂಡ್ ಚಾನಲ್ ಅಲ್ಲಿ ಇರತ್ತೆ, ಅದ್ರಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರತ್ತೆ ಲಿಂಕ್ಸ್ ಎಲ್ಲಾನು. ಸೊ ಹೋಗಿ ಚೆಕ್ ಮಾಡಿ ನೋಡಿ, ಇಲ್ಲ ಇದೇ ಸ್ಯಾರಿ ಲಿಂಕ್ಸ್ ಕೊಟ್ಟಿರ್ತೀನಿ, ಬೇಕು ಅಂದ್ರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಫಸ್ಟ್ ಈ ಸ್ಯಾರಿ ಏನಿದೆ ಇದು ಕಂಪ್ಲೀಟ್ 6 ಮೀಟರ್ ಇದೆ. ಇದಕ್ಕೆ ಒಂದ್ ಸೈಡ್ ಪಲ್ಲು ಸಾರಿ ಈ ಬ್ಲೌಸ್ ಪಾರ್ಟ್ ಏನಿದೆ ಅದನ್ನ ನೀವು ರಿಮೂವ್ ಮಾಡ್ಕೋಬೇಕು, ಓನ್ಲಿ ಒನ್ ಸೈಡ್ ಮಾತ್ರ. ಸೊ ಇದಕ್ಕೆ ಪಲ್ಲು ಮತ್ತೆ ಈ ಬ್ಲೌಸ್ ಏನಿದೆ ಅದು ಸೇಮ್ ಇರತ್ತೆ, ಅದಕ್ಕೆ ದುಪ್ಪಟ್ಟ ಡಿಸೈನ್ ಮಾಡೋದು ತುಂಬಾ ಈಸಿ ಇರತ್ತೆ ಅಂಡ್ ಲುಕ್ ವೈಸ್ ಚೆನ್ನಾಗಿರತ್ತೆ ಈ ಬ್ಲೌಸ್ ಪಾರ್ಟ್ ಯೂಸ್ ಮಾಡೋದ್ರಿಂದ. ಅದಕ್ಕೆ ಈ ಸ್ಯಾರಿನ ಈ ರೀತಿ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನಿಮ್ಗೆ ಕುರ್ತಿ ಪಾರ್ಟ್ಗೆ ಬ್ಯಾಕ್ ಸೈಡ್ಗೆ ಫ್ರಂಟ್ ಸೈಡ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸಪರೇಟ್ ಮಾಡ್ಕೋಬೇಕು. ಈ ಬ್ಲೌಸ್ ಪಾರ್ಟ್ ಏನಿದೆ ಅದು ರಿಮೂವ್ ಮಾಡಿದಾದ್ಮೇಲೆ ಫಸ್ಟ್ ಈ ರೀತಿ ನೀವು ಸಪರೇಟ್ ಮಾಡ್ಕೊಂಡ್ರೆ ಕಟಿಂಗ್ ಮಾಡೋದಕ್ಕೆ ಈಸಿ ಇರತ್ತೆ ಅಂಡ್ ಸ್ಟಿಚಿಂಗ್ ಮಾಡೋದಕ್ಕೂ ಈಸಿ ಇರತ್ತೆ. ಸೊ ಕಂಪ್ಲೀಟ್ ಆಗಿ ರಿಮೈನಿಂಗ್ ಫ್ಯಾಬ್ರಿಕ್ ಅವಾಗ ನೀವು ದುಪ್ಪಟ್ಟಾಗಿ ಯೂಸ್ ಮಾಡ್ಕೋಬಹುದು. ಅದಕ್ಕೆ ನಾನು ಫಸ್ಟ್ ಈ ಬ್ಲೌಸ್ ಪಾರ್ಟ್ ರಿಮೂವ್ ಮಾಡ್ಬಿಟ್ಟು ಮತ್ತೆ ಕುರ್ತಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಪರೇಟ್ ಮಾಡಿದ್ದೀನಿ. ಅದನ್ನ ಸಪರೇಟ್ ಮಾಡಿದಾದ್ಮೇಲೆ ಓನ್ಲಿ ಒನ್ ಸೈಡ್ ಮಾತ್ರ ಬಾರ್ಡರ್ ರಿಮೂವ್ ಮಾಡ್ಕೋಬೇಕು, ಇನ್ನೊಂದ್ ಸೈಡ್ ರಿಮೂವ್ ಮಾಡಬಾರ್ದು. ಯಾಕಂದ್ರೆ ದುಪ್ಪಟ್ಟಾಗೆ ಮತ್ತೆ ಅಟ್ಯಾಚ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಓನ್ಲಿ ಒನ್ ಸೈಡ್ ಮಾತ್ರ ರಿಮೂವ್ ಮಾಡ್ಕೊಂಡ್ರೆ ಬೆಟರು. ನಾನು ಒಂದ್ ಸೈಡ್ ಮಾತ್ರ ರಿಮೂವ್ ಮಾಡ್ಬಿಟ್ಟು ಕಂಪ್ಲೀಟ್ ಪ್ಲೈನ್ ಫ್ಯಾಬ್ರಿಕ್ ಎಷ್ಟು ಬೇಕೋ ಅಷ್ಟು ನಾನು ಪ್ಯಾಂಟ್ ಪಾರ್ಟ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಪ್ಯಾಂಟ್ ಒಂದು 1.5 ಮೀಟರ್ ಆದ್ರೆ ಆಗತ್ತೆ, ನೀವು 2 ಮೀಟರ್ ಯೂಸ್ ಮಾಡ್ಕೊಂಡ್ರು ಆಗತ್ತೆ. ಯಾಕಂದ್ರೆ ರಿಮೈನಿಂಗ್ ಫ್ಯಾಬ್ರಿಕ್ ಎಲ್ಲ ದುಪ್ಪಟ್ಟಾಗಿ ಯೂಸ್ ಮಾಡ್ಕೋಬಹುದು, ತುಂಬಾನೇ ಇರತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಪ್ಯಾಂಟ್ಗೆ ಕುರ್ತಿಗೆ ನೀವು ಸಪರೇಟ್ ಮಾಡ್ಕೋಬೇಕು. ಇಲ್ಲಿ ನಾನು ಲೈನಿಂಗ್ ಪಾಲಿಸ್ಟರ್ ಲೈನಿಂಗ್ ಯೂಸ್ ಮಾಡ್ತಾ ಇದ್ದೀನಿ. 4 ಮೀಟರ್ ಕಂಪ್ಲೀಟ್ ಪ್ಯಾಂಟ್ಗೆ ಕುರ್ತಿಗೆ ಎರಡೂನು ಆಗತ್ತೆ. ಇಲ್ಲಿ ನಾನು ಫಸ್ಟ್ ಕುರ್ತಿ ಕಟ್ ಮಾಡಿ ತೋರಿಸ್ತೀನಿ. ಕುರ್ತಿಗೆ ನಾನು ಈ ರೀತಿ ಲೈನಿಂಗ್ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡ್ಕೊಂಡು ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಇಲ್ಲಿ ನಾನು ಕಂಪ್ಲೀಟ್ ಮೆಜರ್ಮೆಂಟ್ ಏನು ತೋರಿಸ್ತಿಲ್ಲ. ಫಸ್ಟ್ ನಾನು ಹೇಳ್ತಿದ್ದೆ ಅಲ್ಲ, ಮೀಡಿಯಮ್ ಸ್ಮಾಲ್ ಈ ತರ ಏನು ಇಲ್ಲ, ಜಸ್ಟ್ ಒಂದು ಓಲ್ಡ್ ಕುರ್ತಿನ ಯೂಸ್ ಮಾಡ್ಕೊಂಡು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಇರೋ ನಾನು ಯೂಸ್ ಮಾಡೋ ಓಲ್ಡ್ ಕುರ್ತಿ ಏನಿದೆ ಅದನ್ನ ಇದ್ರ ಮೇಲೆ ಇಟ್ಕೊಂಡು ಶೋಲ್ಡರ್ ಪಾರ್ಟ್ ಏನಿದೆ ಅದನ್ನ ನಾನು ಮಾರ್ಕ್ ಮಾಡಿದ್ದೀನಿ. ಶೋಲ್ಡರ್ ಪಾರ್ಟ್ ಮತ್ತೆ ನೆಕ್ ಲೆಂತ್ ಏನಿದೆ ಅದನ್ನ ಮಾರ್ಕ್ ಮಾಡಿದ್ದೀನಿ. ಅಂಡ್ ಸ್ಲಿಟ್ ಪಾರ್ಟ್ ಏನಿದೆ ಇಲ್ಲಿ ಸೈಡ್ ಸ್ಲಿಟ್ ಪಾರ್ಟ್ ಕಂಪ್ಲೀಟ್ ಆಗಿ ಯಾವ ತರ ಇರತ್ತೆ ಸೊ ಅದನ್ನ ನೀಟಾಗಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ನೀವು ಮಾರ್ಕಿಂಗ್ ಮಾಡಿದಾಗ ಈ ಕುರ್ತಿ ಏನಿದೆ, ಸೊ ನನ್ನ ಮೆಜರ್ಮೆಂಟ್ಗೆ ಏನು ಕುರ್ತಿ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ನೀಟಾಗಿ ಇಟ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಈ ರೀತಿ ಮಾರ್ಕಿಂಗ್ ಎಲ್ಲ ಆದ್ಮೇಲೆ ಇಲ್ಲಿ ನೋಡ್ಕೋಬೇಕು, ಶೋಲ್ಡರ್ ಒಂದು 6 ಇಂಚಸ್ ಇದೆ ನನಗೆ. 6 ಇಂಚಸ್ ಅಂದ್ರೆ ಹಾರ್ಮ್ವಲ್ ಒಂದು 1/2 ಇಂಚು ಎಕ್ಸ್ಟ್ರಾ ತಗೋಬೇಕು. 6.5 ಇಂಚಸ್ಗೆ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಇಲ್ಲಿ ನಾನು ಕುರ್ತಿ ವಿಡ್ತ್ ಬಂದು ಒಂದು 12 ಇಂಚಸ್ಗೆ ಅಂದಾಜ್ ಮೇಲೆ ಈ ರೀತಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ನಿಮ್ಗೆ ಸ್ವಲ್ಪ ದಪ್ಪ ಇದ್ದೀರಾ ಅಂದ್ರೆ ಸ್ವಲ್ಪ ಒಂದು 13, 14 ಈ ರೀತಿ ವಿಡ್ತ್ ತಗೊಂಡ್ರೆ ಆಗತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ವಿಡ್ತ್ ಮತ್ತೆ ಲೆಂತ್ ತಗೊಂಡು ನಿಮ್ಮ ಹತ್ರ ಕುರ್ತಿ ಇರತ್ತಲ್ಲ ಅದನ್ನ ಇದ್ರ ಮೇಲೆ ಇಟ್ಕೊಂಡ್ರೆ ಸ್ವಲ್ಪ ಐಡಿಯಾ ಬರುತ್ತೆ ಎಷ್ಟು ಫ್ಯಾಬ್ರಿಕ್ ಬೇಕಾಗತ್ತೆ ಅಂತ. ಸೊ ಅದನ್ನ ನೋಡ್ಕೊಂಡು ನೀವು ಈ ರೀತಿ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಈ ಸ್ಲಿಟ್ ಪಾರ್ಟ್ ಕಡೆ ನಾನು ಮಾರ್ಕಿಂಗ್ ಮಾಡಿದ್ದೆ ಅಲ್ಲ, ಸೈಡ್ ಸ್ಲಿಟ್ ಪಾರ್ಟ್ ಓಪನ್ ಪಾರ್ಟ್ ಇರತ್ತಲ್ವಾ ಸೈಡ್ ಪಾರ್ಟ್, ಸೊ ಅಲ್ಲಿ ನಾನು ಒಂದು 2 ಇಂಚು ಇಲ್ಲ 1.5 ಇಂಚ್ ಈ ರೀತಿ ಮಾರ್ಜಿನ್ ಬಿಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಮಾರ್ಕ್ ಮಾಡಿದ್ದೆ. ಸೊ ಫೋಲ್ಡಿಂಗ್ ಏರಿಯಾ ಏನಿದೆ ಅದು ನೀಟಾಗಿ ಅದೇ ತರ ಮಾರ್ಕ್ ಮಾಡ್ಕೊಂಡಿದ್ದೆ ಫಸ್ಟ್ ಅಲ್ಲಿ. ಜಸ್ಟ್ ಅದಕ್ಕೆ ಒಂದು 1.5 ಇಂಚು ಈ ರೀತಿ ನಾನು ಮಾರ್ಜಿನ್ ಬಿಟ್ಕೊಂಡು ಮಾರ್ಕ್ ಮಾಡಿದ್ದೀನಿ. ಸೊ ಇದೇ ತರ ಈ ಕಡೆ ಒಂದು 12 ಇಂಚಸ್ ಇಟ್ಕೊಂಡಿದ್ದೀನಿ ವಿಡ್ತ್ ಏನಿದೆ ಬಾಡಿ ಪಾರ್ಟ್ ವಿಡ್ತ್. ಇದಕ್ಕೆ ಚೆಸ್ಟ್ ಇದನ್ನ ನಾನು ಏನು ತೋರಿಸ್ತಾ ಇಲ್ಲ, ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ ತುಂಬಾ ಈಸಿ ಇರುತ್ತೆ ಅಂತ.
ಜಸ್ಟ್ ನಿಮ್ಮ ಹತ್ರ ಕುರ್ತಿ ಇದ್ರೆ ಅದನ್ನ ಇದ್ರ ಮೇಲೆ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ ಅಷ್ಟೇ. ಆ, ಇವಾಗ ನಾನು ಲೆಂತ್ ತೋರಿಸ್ತಾ ಇದ್ದೀನಿ ನೋಡಿ. ನಾರ್ಮಲ್ ಆಗಿ ನನಗೆ ಒಂದು 42 43 ಬೇಕಾಗತ್ತೆ ಲೆಂತ್. ಲೈನಿಂಗ್ ಆದ್ರೆ ಒಂದು 40 ಇಂಚಸ್ ಆದ್ರೆ ಬೇಕಾಗತ್ತೆ. ನೀವು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿದಾಗ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಆಗತ್ತೆ. ಲೈನಿಂಗು ಸ್ವಲ್ಪ ಶಾರ್ಟ್ ಆಗೇ ಬರುತ್ತಲ್ವಾ, ಅದಕ್ಕೆ ನೀವು ಲೈನಿಂಗ್ ಸ್ವಲ್ಪ ಕಮ್ಮಿ ತಗೋಬೇಕು. ಅದಕ್ಕೆ ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಂಡು ಮತ್ತೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಂಪ್ಲೀಟ್ ಆಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡಿದ್ದೀನಿ. ಈ ಕಡೆ ಫ್ರಂಟ್ ಪಾರ್ಟು, ಆ ಕಡೆ ಬ್ಯಾಕ್ ಪಾರ್ಟು. ಸೊ ನೆಕ್ ಲೆಂತ್ ಸೇಮ್ ನಾನು ಮಾರ್ಕಿಂಗ್ ಮಾಡಿದ್ದೀನಿ ಓಲ್ಡ್ ಕುರ್ತಿನ ಯೂಸ್ ಮಾಡಿ. ಡೀಪ್ ಮಾತ್ರ ಬ್ಯಾಕ್ ನೆಕ್ ಡೀಪು 3 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. ಜಸ್ಟ್ ನಾರ್ಮಲ್ ಆಗಿ ಇಟ್ಟಿದ್ದೀನಿ. ನಿಮ್ಗೆ ಡೀಪ್ ಸ್ವಲ್ಪ ಜಾಸ್ತಿ ಡೀಪ್ ಬೇಕು ಅಂದ್ರೆ ಒಂದು 5 ಇಲ್ಲ 6 ಇಂಚಸ್ ಈ ರೀತಿ ಇಟ್ಕೋಬಹುದು. ಬಟ್ ಏನು ಬೇಕಾಗಿಲ್ಲ. ಸಿಂಪಲ್ ಕುರ್ತಿ ಅಲ್ಲ ನಾನು ತೋರಿಸ್ತಾ ಇರೋದು, ಅದಕ್ಕೆ ಒಂದು 3 ಇಂಚಸ್ ಆದ್ರೆ ಆಗತ್ತೆ. ಅಂಡ್ ಫ್ರಂಟ್ ಸೈಡು ನಾನು ಡಿಸೈನ್ ಪಾರ್ಟ್ ಎಲ್ಲ ಮಾಡ್ಕೊಟ್ಟು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಫ್ರಂಟ್ ಡೀಪ್ ಬಂದು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಸೊ ನಾರ್ಮಲ್ ಆಗಿ ನಾನು ಫ್ರಂಟ್ ನೆಕ್ ಸ್ವಲ್ಪ ಡೀಪ್ ಡಿಸೈನ್ ಮಾಡ್ತೀನಿ ಅಂತ ಹೇಳ್ದೆ ಅಲ್ವಾ, ಅದು ಒಂದು 9 ಇಲ್ಲ 10 ಇಂಚಸ್ ಈ ರೀತಿ ನಾರ್ಮಲ್ ಆಗಿ ಮಾರ್ಕ್ ಮಾಡ್ಕೊಂಡು ಜಸ್ಟ್ ಅದನ್ನ ಕಟ್ ಮಾಡ್ಕೋಬೇಕು ಅಷ್ಟೇ. ನೋಡಿ ಈ ರೀತಿ ಒಂದು 10 ಇಲ್ಲ 9 ಇಂಚಸ್ ಆದ್ರೆ ಆಗತ್ತೆ. ನಿಮ್ಗೆ ಗೊತ್ತಾಗತ್ತಲ್ವಾ, ಫ್ರಂಟ್ ಸೈಡ್ ಚೆಸ್ಟ್ ಪಾರ್ಟ್ ಕಡೆಗೆ ಬರುತ್ತೆ. ಸೊ ಅಲ್ಲಿಂದ ಡಿಸೈನ್ ಇಟ್ಕೋಬೇಕು. ಒಂದು 10 ಇಂಚಸ್ ಆದ್ರೆ ಆಗತ್ತೆ. ಈ ರೀತಿ ನೋಡ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಸೊ ಕಂಪ್ಲೀಟು ನೆಕ್ ಪಾರ್ಟ್ ಏನಿದೆ ಅದನ್ನ ನೀಟಾಗಿ ಕಟ್ ಮಾಡಿದ್ದೀನಿ. ನೀವು ಕಟ್ ಮಾಡಿದಾಗ ಫ್ರಂಟ್ ಸೈಡ್ ಒಂದು 1/2 ಇಂಚು ಆರ್ಮ್ ಶೇಪ್ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಂಪ್ಲೀಟ್ ಆಗಿ ನೆಕ್ ಪಾರ್ಟ್ ಎಲ್ಲ ನೀಟಾಗಿ ಕಟ್ ಮಾಡಿದ್ದೀನಿ. ಇವಾಗ ಈ ಲೈನಿಂಗ್ ಪಾರ್ಟ್ ಏನಿದೆ ಅದು ನೀಟಾಗಿ ಯಾವ ರೀತಿ ನಾನು ಕಟ್ ಮಾಡಿದ್ದೀನಿ, ಕಂಪ್ಲೀಟ್ ಈ ಕುರ್ತಿ ಬಾಡಿ ಪಾರ್ಟ್ ಏನಿದೆ ಅದು. ಸೊ ಅದೇ ತರನೇ ಮೇನ್ ಫ್ಯಾಬ್ರಿಕ್ ಕೂಡ ಕಟ್ ಮಾಡ್ಕೋಬೇಕು. ನಾನು ಫಸ್ಟ್ ಅಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿದ್ದೀನಿ. ಜಸ್ಟ್ ಅದನ್ನ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಪಿನ್ಸ್ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಇದಕ್ಕೆ ಮಾರ್ಜಿನ್ ಏನು ಬೇಕಾಗಿಲ್ಲ. ಸ್ವಲ್ಪ ಲೆಂತ್ ಜಾಸ್ತಿ ತಗೊಂಡ್ರೆ ಆಗುತ್ತೆ. ನನ್ನ ಬಾರ್ಡರ್ ಏನಿದೆ ಅದನ್ನ ಮಾತ್ರ ಲೆಂತ್ಗೆ ಬಿಟ್ಕೊಂಡು ಈ ರೀತಿ ನೋಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಒಂದು 42 43 ತಗೊಂಡಿದ್ದೀನಿ ಲೆಂತ್, ಕುರ್ತಿ ಲೆಂತ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ನೀವು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡೂ ಸೇಮ್ ಅದೇ ತರನೇ ನಾನು ಕಟ್ ಮಾಡಿದ್ದೀನಿ. ಇದು ಕಟ್ ಮಾಡಿದ್ದಾದ್ಮೇಲೆ ಬ್ಯಾಕ್ ಪಾರ್ಟ್ ಓನ್ಲಿ ನೆಕ್ ಪಾರ್ಟ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು. ಅಂಡ್ ಫ್ರಂಟ್ ಪಾರ್ಟು ಸೇಮ್ ನೆಕ್ ಪಾರ್ಟ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು. ನೀಟಾಗಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಈ ನೆಕ್ ಪಾರ್ಟ್ ಎಲ್ಲ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಬ್ಯಾಕ್ ಪಾರ್ಟು. ಇವಾಗ ಇದಕ್ಕೆ ಬಂದಿರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ್ದೀನಿ. ಕಟ್ ಮಾಡ್ಕೊಂಡು ಅದನ್ನ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಲೈನಿಂಗ್ ಪಾರ್ಟ್ ನೀಟಾಗಿ ಪಿನ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡು ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ನೀವು ಸ್ಟಿಚಿಂಗ್ ಮಾಡಿದಾಗ ಇದ್ರ ಮೇಲೆ ನೀಟಾಗಿ ಐರನ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಅಂಡ್ ಸ್ಟಿಚಿಂಗ್ ಮಾಡೋದಕ್ಕೂ ಈಸಿ ಇರುತ್ತೆ. ಅದಕ್ಕೆ ನಾನು ನೀಟಾಗಿ ಐರನ್ ಮಾಡ್ತಾ ಮಾಡ್ತಾ ಸ್ಟಿಚಿಂಗ್ ಮಾಡ್ತೀನಿ. ಅವಾಗ ಚೆನ್ನಾಗಿ ಬರುತ್ತೆ ಅಂಡ್ ಬೇಗ ಕೂಡ ಆಗತ್ತೆ. ನೋಡಿ ಫ್ರಂಟ್ ಸೈಡು ಕೂಡ ನೀಟಾಗಿ ನಾನು ಕಟ್ ಮಾಡ್ಕೊಂಡು ಈ ನೆಕ್ ಪಾರ್ಟ್ ಎಲ್ಲ ನೀಟಾಗಿ ಆಪೋಸಿಟ್ ಆಗಿ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಏನಿದೆ ಲೈನಿಂಗು ಅಟ್ಯಾಚ್ ಮಾಡಿದ್ದಾಯ್ತು. ಇವಾಗ ನೆಕ್ ಪಾರ್ಟು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಸೊ ನೆಕ್ ಪಾರ್ಟುನು ಅಷ್ಟೇ ತುಂಬಾನೇ ಈಸಿ ಇರುತ್ತೆ ಇದು ಡಿಸೈನ್ ಮಾಡೋದು. ಇದನ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಅಂತ. ಇಲ್ಲಿ ನಾನು ಫ್ಯಾಬ್ರಿಕ್ ಬಂದು 3 ಇಂಚಸ್ ತಗೊಂಡಿದ್ದೀನಿ ಲೆಂತ್ ಬಿಟ್ಟು. ಈ ರೀತಿ ನೀವು ಅಂದಾಜ್ ಮೇಲೆ ತಗೊಂಡು ಈ ರೀತಿ ಜಸ್ಟ್ ಈ ಫ್ಯಾಬ್ರಿಕ್ ಏನಿದೆ ಇದನ್ನ 2 ಫೋಲ್ಡಿಂಗ್ ಮಾಡ್ಕೋಬೇಕು. 2 ಫೋಲ್ಡಿಂಗ್ ಮಾಡ್ಕೊಂಡು ಈ ರೀತಿ ಆಪೋಸಿಟ್ ಆಗಿ ಸ್ವಲ್ಪ ಸಮೋಸ ಟೈಪ್ ಅಲ್ಲಿ ಏನಿದೆ ಆ ತರ ನೀವು ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡ್ಕೊಂಡು ಪಿನ್ಸ್ ಇಟ್ಕೋಬೇಕು. ಕಂಪ್ಲೀಟ್ ಎಲ್ಲಾನು ಅಷ್ಟೇ. ಇದನ್ನ ನಾನು 2 ಕಲರ್ಸ್ ಯೂಸ್ ಮಾಡ್ತಾ ಇದ್ದೀನಿ ಡಿಸೈನ್ ಚೆನ್ನಾಗಿ ಕಾಣಿಸ್ಲಿ ಅಂತ. ಸ್ಯಾರಿ ಬಾರ್ಡರ್ ಏನಿದೆ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ಸ್ಯಾರಿ ಫ್ಯಾಬ್ರಿಕ್ ಏನಿದೆ ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಈ ರೀತಿ ಡಿಸೈನ್ ಮಾಡ್ಕೋಬೇಕು. ಕಂಪ್ಲೀಟ್ ಎಲ್ಲಾನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಪಿನ್ಸ್ ಇಟ್ಕೊಂಡಿದ್ದೀನಿ. ಇದನ್ನ ಅದೊಂದು ಇದೊಂದು ಸೇರಿಸ್ಕೊಂಡು ಸ್ವಲ್ಪ ಇವಾಗ ಏನಿದೆ ಪಿಂಕ್ ಒಂದು ಬ್ಲೂ ಒಂದು ಈ ತರ ಇಟ್ಕೊಂಡು ನಾನು ಡಿಸೈನ್ ತರ ನೀಟಾಗಿ ಪಿನ್ಸ್ ಇಡ್ತಾ ಇದ್ದೀನಿ. ಇದು ಅಷ್ಟೇ, ಈ ನೆಕ್ ಪಾರ್ಟ್ ನಾನು ಎಷ್ಟು ಕಟ್ ಮಾಡಿದ್ದೀನಿ ಅಷ್ಟಕ್ಕೆ ಕರೆಕ್ಟ್ ಆಗಿ ಬರೋ ತರ ಇದನ್ನ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಇನ್ನೂ ಎಕ್ಸ್ಟ್ರಾ ಫ್ಯಾಬ್ರಿಕ್ ತಗೊಂಡು ಇದೇ ತರ ಡಿಸೈನ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬಹುದು. ನೋಡಿ ಕಂಪ್ಲೀಟ್ ಆಗಿ ಈ ರೀತಿ ಪಿನ್ಸ್ ಇಟ್ಕೊಂಡಿದ್ದೀನಿ. ಸೊ ಪಿನ್ಸ್ ಇಟ್ಕೊಂಡು ಬ್ಯಾಕ್ ಸೈಡ್ಗೆ ಸ್ವಲ್ಪ ಪಟ್ಟಿ ತರದೊಂದು ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ನಾರ್ಮಲ್ ಆಗಿ ಈ ಬ್ಯಾಕ್ ಸೈಡ್ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ, ಫೋಲ್ಡಿಂಗ್ ಮಾಡಿರ್ತೀವಲ್ಲ ಅದು ಕಾಣಿಸ್ತೀರಾ ಇರ್ಲಿ ಅಂತ ಒಂದು ಪಟ್ಟಿ ತರ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು 3 ಸೈಡ್ಸ್ ಅಲ್ಲೂ ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಕಂಪ್ಲೀಟ್ ಆಗಿ.
ಇವಾಗ ಇದನ್ನ ಈ ನೆಕ್ ಪಾರ್ಟಿಗೆ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ನೆಕ್ ಪಾರ್ಟಿಗೆ ಸ್ಟಿಚಿಂಗ್ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಒಂದು ಈ ತರ ಒಂದು ಲೇಸ್ ಪಟ್ಟಿ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಸ್ವಲ್ಪ ರೆಡಿಮೇಡ್ ಲುಕ್ ಕೊಡತ್ತೆ. ಲುಕ್ ವೈಸು ಚೆನ್ನಾಗಿರತ್ತೆ. ಇದಕ್ಕೆ ಗೋಲ್ಡ್ ಕಲರ್ ಕೂಡ ಯೂಸ್ ಮಾಡ್ಕೋಬಹುದು. ಇದು ಅಷ್ಟೇ ನಾನು ಮೀಶೋಲ್ಲೇ ತಗೊಂಡಿದ್ದು. ಈ ತರ ಪಟ್ಟೀಸ್ ತುಂಬಾನೇ ಇರತ್ತೆ. ಸೊ ಡಿಸೈನರ್ ಪಟ್ಟೀಸ್, ಲೇಸ್ ಪಟ್ಟೀಸುನು ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಸಿಗತ್ತೆ. ಅದನ್ನು ನೀವು ಯೂಸ್ ಮಾಡ್ಕೊಂಡು ಈ ರೀತಿ ಡಿಸೈನ್ ಮಾಡ್ಕೋಬಹುದು. ಓನ್ಲಿ ನೆಕ್ ಪಾರ್ಟಿಗೆ ಮಾತ್ರ ಈ ರೀತಿ ಫಸ್ಟ್ ಅಲ್ಲಿ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಸೊ ಇದು ಸ್ಟಿಚಿಂಗ್ ಆದ್ಮೇಲೆ ಆ ಪಟ್ಟಿ ಏನಿದೆ ಡಿಸೈನ್ ಪಾರ್ಟ್‌ದು ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಮತ್ತೆ ಇದು ನೆಕ್ ಡಿಸೈನು ಅಷ್ಟೇ ಇದೇ ತರ ಸ್ಟಿಚಿಂಗ್ ಮಾಡ್ಬೇಕು ಅಂತ ಏನೂ ಇಲ್ಲ. ಇನ್ನು ಡಿಫ್ರೆಂಟ್ ನೆಕ್ ಡಿಸೈನ್ಸ್ ಎಲ್ಲಾನು ಇರತ್ತೆ. ನಿಮ್ಗೆ ಸ್ವಲ್ಪ ಐಡಿಯಾ ಇದ್ರೆ ಅದನ್ನ ನೀಟಾಗಿ ನೋಡ್ಕೊಂಡು ನೀವು ಡಿಸೈನ್ ಮಾಡ್ಕೋಬಹುದು. ಇನ್ನೂ ಚೆನ್ನಾಗಿರತ್ತೆ. ಸೊ ಇದು ಕಂಪ್ಲೀಟ್ ಸ್ಯಾರಿನ ಯೂಸ್ ಮಾಡ್ಕೊಂಡು ಕಂಪ್ಲೀಟ್ ಕುರ್ತಾ ಸೆಟ್ ಡಿಸೈನ್ ಮಾಡ್ಕೋಬಹುದು. ಫ್ಯಾಬ್ರಿಕ್ ಕೂಡ ಅಷ್ಟೇ ಸ್ವಲ್ಪ ಮಿಕ್ಕತ್ತೆ. ನಿಮ್ಗೇನು ಹೆಚ್ಚು ಕಮ್ಮಿ ಏನು ಬರಲ್ಲ. ನೋಡಿ ಕಂಪ್ಲೀಟ್ ಆಗಿ ನೆಕ್ ಪಾರ್ಟಿಗೆ ಪಟ್ಟಿ ಎಲ್ಲ ಅಟ್ಯಾಚ್ ಮಾಡಿದಾದ್ಮೇಲೆ ಜಸ್ಟ್ ಈ ಡಿಸೈನ್ ಪಾರ್ಟ್ ಏನಿದೆ ನಾನು ಆಲ್ರೆಡಿ ಡಿಸೈನ್ ಮಾಡಿದ್ದೀನಲ್ವಾ ಇದನ್ನ ನೀಟಾಗಿ ಇದನ್ನ ಬ್ಯಾಕ್ ಸೈಡ್‌ಗೆ ಇಟ್ಕೊಂಡು ನೀಟಾಗಿ ನಾನು ಕಂಪ್ಲೀಟ್ ನೆಕ್ ಪಾರ್ಟಿಗೆ ಪಿನ್ಸ್‌ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಅದು ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಹೋಗ್ದಿರ ಸ್ಟಿಚಿಂಗ್ ಮಾಡಿದಾಗ ನೋಡಿ ಈ ರೀತಿ ಕಂಪ್ಲೀಟ್ ಆಗಿ ಇಟ್ಟಿದ್ದೀನಿ. ಇದನ್ನ ನೀಟಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ತರ ಬೇಕು ಅಂತ. ಸ್ವಲ್ಪ ಅಗಲ ಬೇಕು ಅಂದ್ರೆ ಅಗಲ, ಸ್ವಲ್ಪ ನಾರ್ಮಲ್ ಆಗಿ ಬೇಕು ಅಂದ್ರೆ ನಾರ್ಮಲ್ ಆಗಿ ಇಟ್ಕೊಂಡು ಇದನ್ನ ನೀಟಾಗಿ ಈ ಡಿಸೈನ್ ಪಾರ್ಟ್ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಇದನ್ನ ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿಗೆ ಕಂಪ್ಲೀಟ್ ಆಗಿ ನೆಕ್ ಡಿಸೈನ್ ಏನಿದೆ ಅದು ರೆಡಿ ಆಯ್ತು. ತುಂಬಾನೇ ಈಸಿ ಇರತ್ತೆ. ಟ್ರೈ ಮಾಡಿ ನೋಡಿ. ಇದು ಅರ್ಥ ಆಗಲ್ಲ ಅಂತಾನೆ ನಾನು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ಬ್ಯಾಕ್ ಸೈಡ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡಿದ್ದೀನಿ. ಪಟ್ಟಿ ಅಟ್ಯಾಚ್ ಮಾಡಿದ್ದು ಅದಕ್ಕೆ ಸ್ವಲ್ಪ ನೀಟಾಗಿರತ್ತೆ ಬ್ಯಾಕ್ ಸೈಡ್ ಅಂತ. ಸೊ ಪಟ್ಟಿ ಅಟ್ಯಾಚ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಹಾಗೆ ಇಲ್ಲಿ ನಾನು ಸ್ವಲ್ಪ ಹಾರ್ನ್ ಶೇಪ್ ಕೂಡ ಕಟ್ ಮಾಡಿದ್ದೀನಿ. ಓನ್ಲಿ ಫ್ರಂಟ್ ಸೈಡ್ ಮಾತ್ರ. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ ಲೆಂತ್ ಬಂದು 5 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 10 ಇಂಚಸ್ ತಗೊಂಡಿದ್ದೀನಿ. ಇದನ್ನ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಸ್ಲೀವ್ ಶೇಪ್ ತೆಗೆಯೋದಕ್ಕೆ ನಾನು 2.5 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ಅಂಡ್ ಈ ಕಡೆ 8 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇರೋದು ನಾರ್ಮಲ್ ಶಾರ್ಟ್ ಸ್ಲೀವ್ಸೇ. ನಿಮ್ಗೆ ಬೇಕು ಅಂದ್ರೆ 3/4 ಸ್ಲೀವ್ ಈ ತರ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಫ್ಯಾಬ್ರಿಕ್ ತುಂಬಾನೇ ಇರತ್ತೆ. ಇದ್ರ ಬಾರ್ಡರ್ ಎಲ್ಲಾನು ಇರತ್ತಲ್ವಾ ಸೊ ಅದ್ರಲ್ಲಿ ನೀವು ಅಟ್ಯಾಚ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬಹುದು. ನಾನು ನಾರ್ಮಲ್ ಆಗಿ ಶಾರ್ಟ್ ಸ್ಲೀವ್ಸೇ ಅಟ್ಯಾಚ್ ಮಾಡ್ತಾ ಇದ್ದೀನಿ ಚೆನ್ನಾಗಿರತ್ತೆ ಅಂತ. ಈ ಸ್ಲೀವ್ಸ್‌ಗೆ ನೀಟಾಗಿ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಈ ಪಟ್ಟಿ ಏನಿದೆ ಲೇಸ್ ಪಟ್ಟಿ ಅದನ್ನ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಅದನ್ನೇನು ತೋರಿಸಿಲ್ಲ ನಾನು ಜಸ್ಟ್ ನಾರ್ಮಲ್ ಆಗಿ ಬೇಸಿಕ್ ಗೊತ್ತಿರತ್ತೆ ಅಂತ. ಇವಾಗ ಈ ಕುರ್ತಿ ಪಾರ್ಟ್‌ಗೆ ನೀಟಾಗಿ ಶೋಲ್ಡರ್ ಪಾರ್ಟ್ ಸ್ಟಿಚಿಂಗ್ ಮಾಡ್ಕೊಂಡು ಎರಡೂ ಸ್ಲೀವ್ಸ್‌ನ ಅಟ್ಯಾಚ್ ಮಾಡ್ಕೊಂಡು ನಾನು ಈ ಸ್ಲಿಪ್ ಪಾರ್ಟ್ ಮಾರ್ಕಿಂಗ್ ಮಾಡಿದ್ದಲ್ಲ ಫಸ್ಟ್ ಅಲ್ಲಿ ಅಲ್ಲಿಗೆ ಕರೆಕ್ಟ್ ಆಗಿ ಮಾರ್ಕ್ ಮಾಡಿದ್ದೀನಿ. ಅಲ್ಲಿಗೆ ಕರೆಕ್ಟ್ ಆಗಿ ನೀವು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದ್ರೆ ಓಲ್ಡ್ ಕುರ್ತಿ ಇರತ್ತಲ್ವಾ ಅದನ್ನ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಸೈಡ್ ಫಿಟ್ಟಿಂಗ್ ಎಲ್ಲಿಗೆ ಬೇಕೋ ಅಲ್ಲಿಗೆ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾನು ಕಂಪ್ಲೀಟ್ ಆಗಿ ನೀಟಾಗಿ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿದ್ದೀನಿ. ಇವಾಗ ಈ ಸ್ಲಿಟ್ ಪಾರ್ಟ್ ಏನಿದೆ ಸೈಡ್ ಅಲ್ಲಿ ಇದನ್ನ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇದನ್ನ ಮಾತ್ರ ತೋರಿಸ್ಕೊಡ್ತೀನಿ. ಕೆಲವ್ರಿಗೆ ಇದು ಸ್ಟಿಚಿಂಗ್ ಮಾಡೋದು ಐಡಿಯಾ ಇರಲ್ಲ. ಕುರ್ತಿ ಯಾವತ್ತೇ ಆಗ್ಲಿ ನೀಟಾಗಿ ಕಾಣಿಸ್ಬೇಕು ಅಂದ್ರೆ ಸೈಡ್ ಅಲ್ಲಿ ಸ್ಲಿಟ್ ಪಾರ್ಟ್ ಮೇನ್ ಇಂಪಾರ್ಟೆಂಟ್. ಅದನ್ನ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ನೀಟಾಗಿ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಲೈಟ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ಜಾಸ್ತಿ ಫೋಲ್ಡಿಂಗ್ ಮಾಡಬಾರ್ದು. ಸ್ವಲ್ಪ ಲೈಟ್ ಆಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ನಿಮ್ಗೆ ಸ್ಲಿಪ್ ಪಾರ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಸೊ ಸೈಡ್ ಫಿಟ್ಟಿಂಗ್ ಎಲ್ಲ ಆದ್ಮೇಲೆ ಈ ಸ್ಲಿಪ್ ಪಾರ್ಟ್ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ನೀಟಾಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲಿ ಮಾತ್ರ ನೀಟಾಗಿ ಈ ರೀತಿ ಬರಬೇಕು. ನಾನು ಇದನ್ನ ನೀಟಾಗಿ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗತ್ತೆ ಅಂತ. ಇದನ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಈ ಕಡೆ ಏನಿದೆ ಈ ಕುರ್ತಿಗೆ ಬಾರ್ಡರ್ ಸೈಡ್ ಅದು ಅಷ್ಟೇ ಸಿಂಪಲ್ ಆಗಿ ಒಂದು ನಾರ್ಮಲ್ ಸಿಂಗಲ್ ಫೋಲ್ಡಿಂಗ್ ಮಾಡ್ಕೊಂಡು ಅದನ್ನು ಕೂಡ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಎಲ್ಲ ಮಾಡಿದ್ದೀನಿ. ಈ ಸ್ಲಿಪ್ ಪಾರ್ಟ್ ಈ ತರ ಬರತ್ತೆ. ನೀವು ಇದೇ ತರ ಸ್ಟಿಚಿಂಗ್ ಮಾಡ್ಕೊಂಡ್ರೇನೆ ವೇರ್ ಮಾಡಿದಾಗೂನು ಅಷ್ಟೇ ಲುಕ್ ವೈಸ್ ಚೆನ್ನಾಗಿ ಕಾಣಿಸೋದು. ಇಲ್ಲಿಗೆ ಕಂಪ್ಲೀಟ್ ಆಗಿ ಕುರ್ತಿ ಏನಿದೆ ಅದು ರೆಡಿ ಆಯ್ತು. ಸೊ ನಾನು ಇನ್ನೊಂದ್ ಸೈಡ್ ಕೂಡ ಸ್ಲಿಪ್ ಪಾರ್ಟ್ ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ದುಪ್ಪಟ್ಟ ಡಿಸೈನ್ ಮಾಡಿ ತೋರಿಸ್ತೀನಿ. ತುಂಬಾ ಸಿಂಪಲ್ ಆಗಿರತ್ತೆ ದುಪ್ಪಟ್ಟನು ಅಷ್ಟೇ. ಸೊ ದುಪ್ಪಟ್ಟಾಗೆ ವಿಡ್ತ್ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಒಂದ್ ಸೈಡ್ ಸ್ಯಾರಿ ತುಂಬಾನೇ ಇರತ್ತಲ್ವಾ ವಿಡ್ತ್. ಸೊ ಅದು ಸ್ವಲ್ಪ ವಿಡ್ತ್ ಜಾಸ್ತಿ ಇದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾರ್ಮಲ್ ಆಗಿ ದುಪ್ಪಟ್ಟ ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡ್ಕೊಂಡು ಒಂದ್ ಸೈಡ್ ಆಲ್ರೆಡಿ ಪಲ್ಲು ಪಾರ್ಟ್ ಇರತ್ತೆ. ಇನ್ನೊಂದ್ ಸೈಡ್ ನಾನು ಬ್ಲೌಸ್ ಪಾರ್ಟ್ ಏನಿದೆ
ಸೊ ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಈ ರಿಮೈನಿಂಗ್ ಬಾರ್ಡರ್ ಏನಿದೆ ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನೇನು ನಾನು ಸ್ಟಿಚ್ ಮಾಡಿ ತೋರಿಸಿಲ್ಲ, ನಾರ್ಮಲ್ ಆಗಿ ಅಟ್ಯಾಚ್ ಮಾಡ್ಕೊಂಡ್ರೆ ಆಗತ್ತೆ. ಸೊ ಫ್ಯಾಬ್ರಿಕ್ ಮಿಕ್ಕಿರೋದೇನಿದೆ ಅದಕ್ಕೆ ನೀಟಾಗಿ ಈ ಪಲ್ಲು ಪಾರ್ಟ್ ಸೈಡ್ ಇನ್ನೊಂದ್ ಸೈಡ್ ನೀಟಾಗಿ ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಈ ದುಪ್ಪಟ್ಟ ಏನಿದೆ ಅದು ನೀಟಾಗಿ ರೆಡಿ ಆಗತ್ತೆ. ಅಂಡ್ ಇದಕ್ಕೆ ನೀವು ಈ ತರ ಡಿಸೈನ್ ಮಾಡ್ಕೊಂಡ್ರೆ ಇನ್ನೂ ಲುಕ್ ಚೆನ್ನಾಗಿರತ್ತೆ. ಅದಕ್ಕೆ ಇದನ್ನು ಕೂಡ ತೋರಿಸ್ತೀನಿ. ಜಸ್ಟ್ ಓನ್ಲಿ ಈ ಸೈಡ್ ಮಾತ್ರ ಒಂದು 5 ಇಂಚಸ್ ಇಲ್ಲ ಒಂದು 4 ಇಂಚಸ್ ಈ ರೀತಿ ಮಾರ್ಕ್ ಮಾಡ್ಕೊಂಡು ಈ ಟೆಸಲ್ಸ್ ತರ ಬರುತ್ತೆ ಕುಚ್ಚು ತರ ಅದನ್ನ ನೀವು ಡಿಸೈನ್ ಮಾಡ್ಕೊಂಡ್ರೆ ಆಗತ್ತೆ. ಸೊ ಸ್ಯಾರೀಸ್ಗೆಲ್ಲ ಕುಚ್ಚುಸ್ ಎಲ್ಲ ಕಟ್ತೀವಲ್ಲ ಸೇಮ್ ಅದೇ ಮೆಥಡ್ ಅಲ್ಲಿ ಈ ರೀತಿ ಥ್ರೆಡ್ ಎಲ್ಲ ರಿಮೂವ್ ಮಾಡ್ಕೊಂಡು ಕುಚ್ಚು ತರ ಡಿಸೈನ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಆಲ್ರೆಡಿ ಸ್ಯಾರಿ ಪಲ್ಲುಗೆ ಕುಚ್ಚುಸ್ ಬಂದಿರತ್ತಲ್ವಾ ಅದನ್ನ ನೀಟಾಗಿ ಈ ಡಿಸೈನ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡ್ರೆ ಸ್ವಲ್ಪ ಈ ದುಪ್ಪಟ್ಟ ಏನಿದೆ ಅದು ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಇದನ್ನ ಡಿಸೈನ್ ಮಾಡಿ ತೋರಿಸ್ಕೊಡ್ತೀನಿ. ಅಂಡ್ ಮತ್ತೆ ನಾನು ಕಂಪ್ಲೀಟ್ ಈ ಪ್ಯಾಂಟ್ ಕೂಡ ನಾನು ಸ್ಟಿಚಿಂಗ್ ಏನು ತೋರಿಸಿಲ್ಲ ಈ ವಿಡಿಯೋ ಅಲ್ಲೇ. ಯಾಕಂದ್ರೆ ಅದು ಸ್ವಲ್ಪ ಸ್ಟ್ರೈಟ್ ಕಟ್ ಪ್ಯಾಂಟ್ ತರ ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ಸೊ ಮೆಜರ್ಮೆಂಟ್ ಅಲ್ಲಿ ತೋರಿಸಿದ್ದೀನಿ ಮತ್ತೆ ಓಲ್ಡ್ ಪ್ಯಾಂಟ್ ಅನ್ನ ಯೂಸ್ ಮಾಡಿ ಕೂಡ ನಾನು ತೋರಿಸಿದ್ದೀನಿ. ಬೇಕು ಅಂದ್ರೆ ಲಿಂಕ್ಸ್ ಎಲ್ಲ ಆ, ಇರತ್ತೆ ಅದನ್ನ ನೀವು ಹೋಗಿ ಚೆಕ್ ಮಾಡಿ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಯಾಂಟ್ ಮಾತ್ರ ತೋರಿಸಿಲ್ಲ, ತುಂಬಾನೇ ವಿಡಿಯೋಸ್ ಮಾಡಿದ್ದೀನಿ ಮತ್ತೆ ಯಾಕೆ ಅಂತ. ಸ್ವಲ್ಪ ಸ್ಟ್ರೈಟ್ ಕಟ್ ಪ್ಯಾಂಟು ಅಂತ ಕರೀತಾರೆ, ಸಿಗರೇಟ್ ಪ್ಯಾಂಟು ಅಂತ ಕರೀತಾರೆ. ಸೊ ಈ ತರ ಪ್ಯಾಂಟನ್ನು ತೋರಿಸಿದ್ದೀನಿ, ತುಂಬಾನೇ ಇದೆ. ಇಲ್ಲ ಪ್ಲಾಜೋ ಪ್ಯಾಂಟ್ ಕೂಡ ನೀವು ಡಿಸೈನ್ ಮಾಡ್ಕೋಬಹುದು. ಈ ತರ ಕುರ್ತೀಸ್ಗೆ ಲುಕ್ ವೈಸ್ ಚೆನ್ನಾಗಿರತ್ತೆ. ಸೊ ಎಲ್ಲಾ ಲಿಂಕ್ಸ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ನೋಡಿ ಕಂಪ್ಲೀಟ್ ಆಗಿ ನಾನು ಇದು ದುಪ್ಪಟ್ಟ ಏನಿದೆ ಅದನ್ನ ನೀಟಾಗಿ ಡಿಸೈನ್ ಮಾಡ್ತಾ ಇದ್ದೀನಿ. ತುಂಬಾನೇ ಈಸಿ ಇರತ್ತೆ. ನಿಮ್ಗೆ ಐಡಿಯಾ ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾನೇ ಇರತ್ತೆ ಕುಚ್ಚೂಸ್ ಯಾವ ತರ ಡಿಸೈನ್ ಮಾಡೋದು ಅಂತ. ಸೊ ಹೋಗಿ ಚೆಕ್ ಮಾಡಿ ನೋಡಿ. ಮತ್ತೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಾನೆ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ತರ ಕುರ್ತೀಸ್ ಅಲ್ಲೇ ಇನ್ನು ಡಿಫ್ರೆಂಟ್ ನೆಕ್ ಪಾರ್ಟ್ ಡಿಸೈನ್ ಅಲ್ಲಿ ಇನ್ನೂ ಡಿಫ್ರೆಂಟ್ ಆಗಿ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿಗೆ ನಾನು ದುಪ್ಪಟ್ಟ ಎಲ್ಲ ಡಿಸೈನ್ ಮಾಡಿದ್ದೀನಿ. ಈ ತರ ನೀವು ದುಪ್ಪಟ್ಟ ಡಿಸೈನ್ ಮಾಡ್ಕೊಂಡ್ರೆ ತುಂಬಾನೇ ಈಸಿ ಇರತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.